ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆನ್ನತ್ತಿದ ಬೇತಾಳನಂತೆ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗ್ತಿದ್ದ ಹಾಗೇನೆ ಡಿ ಗ್ಯಾಂಗ್ ಮತ್ತೆ ಜೈಲು ಸೇರಿದೆ. ಆದರೆ ಈ ಬಾರಿ ಕಾಟೇರನಿಗೆ ಜೈಲಲ್ಲಿ ನರಕ ದರ್ಶನವಾಗ್ತಾ ಇದೆ. ಅದ್ಯಾಕೆ ಬನ್ನಿ ನೋಡೋಣ. ದರ್ಶನ್ ಸದ್ಯಕ್ಕೆ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಮಹಿಳಾ ಜೈಲೇನಿದೆ, ಕಾರಾಗೃಹ, ಅಲ್ಲಿ ಇರುವಂಥದ್ದು. ಆ ಜೈಲು ಹೇಗಿದೆ ಅನ್ನುವ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ನಿಮಗೆ ತೋರಿಸ್ತಾ ಹೋಗ್ತೀವಿ. ನೆಮ್ಮದಿ ಕಂಪ್ಲೀಟ್ ಮಾಯವಾಗಿದೆ. ಮೆರೆದಾಟ ನಿಂತು ಹೋಗಿದೆ. ಮೋಜೋ ಮಸ್ತಿ ಪಾರ್ಟಿಗೆ ಬ್ರೇಕ್ ಬಿದ್ದಿದೆ. ಬಾಡಿದ ಮುಖ, ಮಾನಸಿಕ ವೇದನೆ, 4 ಗೋಡೆಗಳ ಮಧ್ಯೆ ವಾಸ. ಎಸ್, ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 5 ದಿನವಾಗಿದೆ. ಆದರೆ ಈಗಲೇ ದಾಸನಿಗೆ ಅಕ್ಷರಶಃ ನರಕ ದರ್ಶನವಾಗ್ತಿದೆ. ಜೈಲಿನ ಬಿಗಿ ರೂಲ್ಸ್ ಕಾಟೇರನನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಜೈಲಿನ ಊಟವೇ ಗತಿ, ಇಲ್ಲ VVIP ಆತಿಥ್ಯ. ಕಂಬಿ ಹಿಂದೆ ಕುಗ್ಗಿ ಹೋದ ಕಾಟೇರ. ನೋಡಿ, ಇದೇ ಸೆಲ್. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಇದೇ ಸೆಲ್ನಲ್ಲಿ ದರ್ಶನ್ ಸೆರೆವಾಸ ಅನುಭವಿಸುತ್ತಿದ್ದಾನೆ. ಕಳೆದ ಬಾರಿ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ದರ್ಶನ್ಗೆ ರಾಜಾತಿಥ್ಯವೇ ಸಿಕ್ಕಿತ್ತು. ಜೈಲಿನ ಆವರಣದಲ್ಲೇ ರೌಡಿಗಳ ಜೊತೆ ಕೂತ್ಕೊಂಡು ಕೈಯಲ್ಲಿ ಟೀ ಕಪ್ ಇಟ್ಕೊಂಡು ದಮ್ ಹೊಡೆಯುತ್ತಾ ದರ್ಬಾರ್ ಮಾಡ್ತಿದ್ದ. ಆದರೆ ಈ ಬಾರಿ ಸೀನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಂತ ಹೊಡೆತ ಕೊಟ್ಟಿದೆ. ಜೈಲಿನಲ್ಲಿ ಕೊಲೆ ಆರೋಪಿಗೆ ಯಾವುದೇ ವಿಶೇಷ ಸವಲತ್ತು ನೀಡಬಾರದು ಅಂತ ಖಡಕ್ ಸೂಚನೆ ಕೊಟ್ಟಿದೆ. ನೀವು ಯಾರಿಗಾದರೂ VIP ಆತಿಥ್ಯ ನೀಡಲಾಗ್ತಿರೋ ಬಗ್ಗೆ ಛಾಯಾಚಿತ್ರಗಳು ಅಥವಾ ವಿಡಿಯೋಗಳನ್ನು ನಾವು ನೋಡಿದ್ರೆ ಮೊದಲು ನಿಮಗೆ ಸಮನ್ಸ್ ನೀಡಬೇಕಾಗುತ್ತೆ ಅಂತ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಜೈಲಿನ ಮೆನುವಿನಂತೆ ಊಟ ತಿಂಡಿ ನೀಡುತ್ತಿದ್ದಾರೆ. ದರ್ಶನ್ ಸುತ್ತ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಿಯಮ ಉಲ್ಲಂಘನೆಯಾಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಬಾಡಿ ಓರ್ನ್ ಕ್ಯಾಮ್ರಾ ಇಟ್ಕೊಂಡು ಕಾವಲು ಕಾಯ್ತಿದ್ದಾರೆ. ಓರ್ವ ಸಹಾಯಕ ಅಧೀಕ್ಷಕ, 2 ಜೈಲರ್, 2 ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ, ಸೆಲ್ ಬಳಿ 2 ಹೆಡ್ ವಾರ್ಡರ್, 2 ವಾರ್ಡರ್ಗಳಿದ್ದಾರೆ. ದರ್ಶನ್ ಜೀವನ ಹಾಳು ಮಾಡಿಕೊಂಡ್ರು ಎಂದ ರಮ್ಯಾ. ದರ್ಶನ್ ಜೈಲು ಸೇರಿದ್ದ ಬಗ್ಗೆ ಮಾತನಾಡಿರೋ ನಟಿ ರಮ್ಯಾ, ಚೆನ್ನಾಗಿದ್ದ ದರ್ಶನ್ ಜೀವನ ಹಾಳು ಮಾಡಿಕೊಂಡ್ರು ಎಂದಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂತಸ ವ್ಯಕ್ತಪಡಿಸಿರೋ ರಮ್ಯಾ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಎಂದಿದ್ದಾರೆ. ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಅಲ್ಲಿಂದ ನನಗೆ ಬೇಜಾರಾಯಿತು ಅಷ್ಟೇ. ಖಂಡಿತವಾಗ್ಲೂ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ, ಎಸ್ಪೆಷಲಿ ಅವರ ಹೆಂಡತಿ ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ದರ್ಶನ್ ಜೈಲಿಗೆ ಹೋಗಿರೋದ್ರಿಂದ ಚಿತ್ರರಂಗಕ್ಕೆ ನಷ್ಟ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ರಮ್ಯಾ, ಚಿತ್ರ ಹಿಟ್ ಆಗಲು ದೊಡ್ಡವರೇ ಬೇಕಾಗಿಲ್ಲ ಎಂದಿದ್ದಾರೆ. ಕೇವಲ ಸೂ ಫ್ರಮ್ ಸೋ ಆಯ್ತಲ್ಲ, ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಇಂದ ಏನು ಕಲ್ತಿದ್ದೀವಿ ನಾವು? ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನು ಬೇಕಾಗಲ್ಲ. ಕತೆ ಚೆನ್ನಾಗಿದ್ರೆ, ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ಡೆವಿಲ್ ಚಿತ್ರ ಸಕ್ಸಸ್ಗಾಗಿ ಫ್ಯಾನ್ಸ್ ಜೊತೆ ನಿಂತ ವಿಜಯಲಕ್ಷ್ಮಿ. ಚಿತ್ರರಂಗ ಲಾಭ ನಷ್ಟದ ಬಗ್ಗೆ ಮಾತಾಡ್ತಿದೆ. ಹೀಗಿರುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡೆವಿಲ್ ಚಿತ್ರದ ಪ್ರಮೋಷನ್ಗೆ ಮುಂದಾಗಿದ್ದಾರೆ. ಫ್ಯಾನ್ಸ್ ಜೊತೆ ನಾನಿರ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ. ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ. ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗೋವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣ ಹ್ಯಾಂಡಲ್ ಮಾಡ್ತೀನಿ. ಅವರ ಸಿನಿಮಾ ಅಪ್ಡೇಟ್, ಪ್ರಚಾರಗಳನ್ನ ಹಂಚಿಕೊಳ್ತೇನೆ. ಅವರು ಶೀಘ್ರದಲ್ಲೇ ಪ್ರೀತಿ ಶಕ್ತಿಯೊಂದಿಗೆ ಹಿಂತಿರುಗ್ತಾರೆ. ನೀವು ತೋರಿಸ್ತಾ ಇರೋ ಪ್ರೀತಿ, ಪ್ರಾರ್ಥನೆ ಮತ್ತು ತಾಳ್ಮೆಗೆ ಶಕ್ತಿ ದರ್ಶನ್ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿ ನೀಡುತ್ತೆ. ಆ ಏಕತೆ ಮತ್ತು ಸಕಾರಾತ್ಮಕತೆಯನ್ನ ಉಳಿಸಿಕೊಳ್ಳೋಣ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಜವಾಬ್ದಾರಿ ಹೊತ್ತಿದ್ದು ನಟಿ ರಮ್ಯಾ ಇದನ್ನ ಸ್ವಾಗತಿಸಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಈ ಮೂಲಕ ಒಳ್ಳೆ ಸಂದೇಶ ಕೊಡಬಹುದು ಅಂತ ಹೇಳಿದ್ದಾರೆ.
ಅದೇನೇ ಇರಲಿ, ಜೈಲು ಸೇರಿದ 5 ದಿನಕ್ಕೆ ದರ್ಶನ್ಗೆ ನರಕ ದರ್ಶನವಾಗ್ತಿದೆ. ಜೈಲಿನ ಎಲ್ಲ ನಿಯಮಗಳಿಗೂ ಅನಿವಾರ್ಯವಾಗಿ ಒಗ್ಗಿಕೊಳ್ಳೋದು ಅನಿವಾರ್ಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.